ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಬಸವ ಪ್ರಿಯ ಶಿವಶರಣ ಶ್ರೀ ಹಡಪದ್ ಅಪ್ಪಣ ಜಯಂತ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು. ಆರತಿ ಪೂರ್ಣ ಕುಂಭಗಳೊಂದಿಗೆ ಸುಮಂಗಲೆಯರು, ವಿವಿಧ ವಾದ್ಯವೃಂದದೊಂದಿಗೆ ಶಿವಶರಣ ಶ್ರೀ ಹಡಪದ್ ಅಪ್ಪಣ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ಮುನವಳ್ಳಿ ಶಿಂದೋಗಿಯ ಶ್ರೀ ಕುಮಾರಶ್ವರ್ ಆಲೂರ ಮಠದಿಂದ ಪ್ರಾರಂಭಗೊಂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹಾದು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದವರೆಗೂ ತಲುಪಿತು. ದಿವ್ಯ ಸಾನ್ನಿಧ್ಯ ಶ್ರೀ ಅನ್ನದಾನ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳು, ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು, ಶ್ರೀ ಮುಕ್ತಾನಂದ ಮಹಾಸ್ವಾಮಿಗಳು ಭಾಗಿಯಾಗಿದ್ದರು. ಉದ್ಘಾಟಕರು ಸನ್ಮಾನ್ಯ ಶ್ರೀ ವಿಶ್ವಾಸ್ ವಸಂತ ವೈದ್ಯಮಾನ್ಯ, ಜನಪ್ರಿಯ ಶಾಸಕರು ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ. ಮುಖ್ಯ ಅತಿಥಿಗಳು ಶ್ರೀ ಶ್ರೇಯಸ ಮಾಮನಿ, ಅಂಬರೀಶ್ ಯಲಿಗರ, ಶ್ರೀ ಉಮೇಶ್ ಬಾಳಿ, ಶ್ರೀ ಶ್ರೀಕಾಂತ್ ಮಲಗೌಡ್ರ, ಶ್ರೀ ಈಶ್ವರ್ ಕರಿಕಟ್ಟಿ, ವೀರೇಶ್ ಬ್ಯಾಹಟ್ಟಿ, ಚಂದ್ರು ಪೂಜೆರ, ರಾಹುಲ್ ಸಂಗ್ರೇಶಿ, ಸುಭಾಸ ಗಿಡಿಗೌಡ್ರ, ದೇವು ಹಡಪದ್, ಸುರೇಶ್ ಕಿತ್ತೂರು, ಸಂತೋಷ ಹಡಪದ್, ಸಂಗಪ್ಪ ಹಡಪದ್, ಸೋಮು ರೈನಾಪುರ, ಶಿವಾನಂದ ಹುನ್ನೂರ, ಆನಂದ ಕುರ್ಲಿ, ಶ್ರೀ ಶೈಲ್ ನಾವಿ ಹಡಪಡ್. ಸಮಾಜ ಬೆಳಗಾವಿ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಎಲ್ಲಾ ತಾಲೂಕುಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗಿಯಾಗಿ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಮಾಡಿದರು. ವರದಿ ಡಾಕ್ಟರ್ ಭಾಗ್ಯ ಹುರಳಿ, ಮುನವಳ್ಳಿ. ಮುನವಳ್ಳಿಯ ಆರಾಧ್ಯ ದೇವ ಶ್ರೀ ಪಂಚಲಿಂಗೇಶ್ವರನ ಪಾದಾರವಿಂದಗಳಿಗೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ, ಸವದತ್ತಿ ತಾಲೂಕಿನ ಐತಿಹಾಸಿಕ ಸಾಂಸ್ಕೃತಿಕ ಮುನವಳ್ಳಿ ಪಟ್ಟಣದಲ್ಲಿ ಬಸವಪ್ರಿಯ ಶಿವಶರಣ ಶ್ರೀ ಹಡಪದಪ್ಪಣ್ಣನವರ ಜಯಂತ್ಯೋತ್ಸವದ ಕಾರ್ಯಕ್ರಮದ ಈ ಪವಿತ್ರ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ಖಂಡಿಸಿರುವಂಥ ಷಡಸ್ಥಳ ಬ್ರಹ್ಮಿ ಶ್ರೀ ಮುಕ್ತಾನಂದ ಮಹಾಸ್ವಾಮಿಗಳು, ಶ್ರೀ ಗುರು ನಿತ್ಯಾನಂದ ಸತ್ಸಂಗಾಶ್ರಮ ಸಿಂಧೂರುವರ ನೆಲವರಿಗೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಭಾಗದ ನಮ್ಮ ಹಿರಿಯರು ಮಾರ್ಗದರ್ಶಕವಾಗಿರುವಂಥ ಸಾಮಾನ್ಯ ಉಮೇಶನ ಬಾಳಿಯವರೇ, ಇನ್ನೊಬ್ಬ ಈ ಭಾಗದ ನಮ್ಮ ಮುಖಂಡರು ಹಿರಿಯರಾಗಿರುವಂಥ ಅಂಬರೀಷನ ಹಿರಿಯರವರೇ, ವೀರೇಶ್ ಘಾಟಿ ಅವರೇ, ಪುರಸಭೆಯ ಅಧ್ಯಕ್ಷರಾದಂಥ ಕರಿಕಟ್ಟಿ ಅವರೇ, APMC ಅಧ್ಯಕ್ಷರಾದಂಥ ಚಂದ್ರು ಜವಳಿ ಅವರೇ, ನಮ್ಮ ಅಲ್ಪ ಸಮಾಜದ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ, ನಮ್ಮ ಸವದತ್ತಿಯ ವ್ಯಾಪಾರಿ ಮಿತ್ರರಾಗಿರುವಂಥ ಶ್ರೇಯಸ್ ಮಾಮನಿ ಅವರೇ, ಚಂದ್ರು ಶಾಮರಾಜ್ ಡಿ ಪ್ರಪೋಜ್ ಅವರೇ, ಪಂಚು ಭಾರತೀಯರವರೇ, ಪುರಸಭೆಯ ಮುಖ್ಯಾಧಿಕಾರಿಗಳು ತಿಮ್ಮಾಣಿ ಅವರೇ, ಮಲಗೋಡವರೇ, ಗಿರಿಗೌಡರವರೇ, ಪಂಚು ಭಾಗ್ಯವರೇ, ಎಲ್ಲ ಪುರಸಭೆಯ ಸರ್ವ ಸದಸ್ಯರುಗಳೇ ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳೇ, ಇಲ್ಲಿ ಆಗಮಿಸಿರುವಂಥ ಎಲ್ಲ ಜನ ಶ್ರದ್ಧೆಯ ತಾಯಂದಿರೇ, ಹಿರಿಯರೇ, ಯುವಕರೇ, ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರ ಬಗ್ಗೆ ನನ್ನ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ, ತಮ್ಮೆಲ್ಲರಿಗೂ ಶಿವಶರಣ ಹಡಪದಪ್ಪಣ್ಣನವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುನವಳ್ಳಿ ಪಟ್ಟಣದಲ್ಲಿ ಹಡಪದ್ ಸಮಾಜದ ಬಂಧುಗಳು ಶಿವಶರಣ ಹಡಪದಪ್ಪಣ್ಣನವರ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಅನೇಕ ಸುಮಂಗಲಿಯರು, ತಾಯಂದರು ಕುಂಭವನ್ನು ನೋಡುವ ಮುಖಾಂತರ, ದೊಡ್ಡ ಭಾವಚಿತ್ರ ಮೆರವಣಿಗೆಯನ್ನು ಮಾಡುವ ಮುಖಾಂತರ ಇವತ್ತು
ಶಿವಶರಣ ಹಡಪದಪ್ಪನವರು ಮೆಲುಗು ತಂದಿದ್ದು ನಿಜಕ್ಕೂ ಶ್ಲಾಘನೀಯ. ಬರ್ತಕ್ಕಂಥ ನಿರ್ಮಾಣದಲ್ಲಿ ಇನ್ನೂ ಹೆಚ್ಚಿನ ಒಂದು ಸಂಭ್ರಮಾಚರಣೆ ಮಾಡುವಂಥ, ಜಯಂತ್ಯೋತ್ಸವ ಮಾಡುವಂಥ ಶಕ್ತಿ ಆ ಭಗವಂತ ಸಮಾಜದ ಎಲ್ಲ ಬಾಂಧವರಲ್ಲಿ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿ, 12ನೇ ಶತಮಾನದಲ್ಲಿ ಬಸವಣ್ಣನವರು ನಿರ್ಮಿಸಿರುವಂಥ ಅನುಭವ ಮಂಟಪದಲ್ಲಿ ಇವರು ಒಬ್ಬರು ಶಿವಸೇನಾಗಿ ಅನೇಕ ಸುಮಾರು 250ಕ್ಕೂ ಹೆಚ್ಚು ವಚನಗಳನ್ನು ಬರೆಯುವ ಮುಖಾಂತರ ಇವತ್ತು ವಚನಕಾರರಾಗಿ ಹೊರಹೊಮ್ಮಿದ್ದಾರೆ. ಜಗಜ್ಯೋತಿ ಬಸವಣ್ಣನವರ ಮದುವೆ ಪಟ್ಟಣದಲ್ಲಿ ಪ್ರಖ್ಯಾತಿ ಹೊಂದಿರುವ ಹಡಪದಪ್ಪನವರ ಕೊಡುಗೆ ಸಮಾಜಕ್ಕೆ ಅಪಾರ. ಶ್ರೀಯುತ ಹಡಪದಪ್ಪನವರು ಕೇವಲ ಒಂದೇ ಸಮುದಾಯಕ್ಕೆ, ಒಂದೇ ಸಮಾಜಕ್ಕೆ ಸೀಮಿತ ಆಗಿದೆ. ಎಲ್ಲ ಸಮಾಜದ ಬಂಧುಗಳು ಅವರ ತತ್ವ ಆದರ್ಶಗಳನ್ನು ಹಾಗೂ ಅವರ ವಚನಗಳನ್ನು ಪಾಲಿಸಿ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿ, ಪಟ್ಟಣದ ಆರಾಧ್ಯ ದೈವ ಪಂಚಲಿಂಗೇಶ್ವರನನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಒಂದು ಭವ್ಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತು ಮುನವಳ್ಳಿ ಪಟ್ಟಣದಲ್ಲಿ ಅತ್ಯಂತ ಒಂದು ವಿಜೃಂಭಣೆಯಿಂದ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಉದ್ಘಾಟನೆ ಸಮಾರಂಭ, ಹೀಗಾಗಿ ಅನೇಕ ತಾಯಂದಿರು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ತಾಯಂದಿರೇ, ವೇದಿಕೆಯ ಮುಂಭಾಗದಲ್ಲಿ ನಡೆದಿರ್ತಕ್ಕಂಥ ಯಾವತ್ತೂ ನನ್ನ ಆತ್ಮೀಯ ಸಹೋದರರೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಹಡಪದ ಅಪ್ಪಣ್ಣನವರ ದಿವ್ಯ ಕ್ಷೇತ್ರಕ್ಕೆ ಸರ್ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಕ್ಷೇತ್ರಾದಿ ದೇವತೆಗೆ ವಂದಿಸಿ, ಅವರಿವರೆನ್ನದೆ ಮ್ಯಾಪ್ ಕೂತಾದ್ರು ತಳ ಕೂತಾದ್ರು ಎಲ್ಲರಿಗೂ ಶರಣ. ನಮ್ಮ ಪರಿಸ್ಥಿತಿ ಹೆಂಗಾಗಿರ್ತಂದ್ರೆ, ಈ ಜೋರು ಮಳೆ ಹೊಡೆದಿರ್ತದೆ. ಮಳೆ ಹೊಡೆದ ಮ್ಯಾಗ ಎಲ್ಲ ಬಸ್ಕೊಂಡು ಹೋಗಿರ್ತದೆ, ಗಿಡದಾಗ ಒಂದು ಹನಿ ಉಳಿದಿರ್ತಾವ. ಅದಕ್ಕೆ ಹೆದೆ ನಿದ್ರಾಕು ಯಾರು ಗಿಡ ಕೂತಿರೋದು ಎಲ್ಲ ಹೋಗ್ತಿರ್ತಾರೆ. ಅವು ಒಂದೆರಡು ಹನಿ ಅಲ್ಲೊಂದೆರಡು ಇಲ್ಲೊಂದೆರಡು ಉಂಟಾಗಿರ್ತದೆ. ಯಾಕಂದ್ರೆ ಮೊದಲೇ ಗದಿಗೆ ಸಾನ್ನಿಧ್ಯ ಅಂತೇಳಿ ಬರೆಯಕ್ಕೆ ಕೊಡ್ತಾರೆ. ತಾವೆಲ್ಲ ಮಾತಾಡಿರ್ತಾರೆ, ಕೇಳೋ ಸಮಾಧಾನ ಹೋಗ್ತಿರ್ತದೆ. ಯಾಕಂದ್ರೆ ಈಗ 3 ಗಂಟೆಗೆ ನಾನು ಮೂವರು ನೋಡಿ 10 ಗಂಟೆಗೆ ಅಲ್ಲಿ ಚಾಲನೆ ಕೊಡಕ್ಕೆ ಬಂದವರು ಪಾಪ ಹೊಟ್ಟೆ ಹೆಸರು ಕೊಡ ಹೋಗ್ತಾರೆ. ಅಡ್ಡಾಡಿ ನೋವು ಯಾವಾಗ ಬಿಡ್ತಾನೋ, ನಾವು ಯಾವಾಗ ಹೋಗಿ ಊಟ ಮಾಡೋಣ ಅನ್ನೋಂಥ ಪರಿಸ್ಥಿತಿ ನಿಮಗೆ ಬಂದೈತಿ. ಮತ್ತು ಆಗಲೇ ಹೇಳ್ಯಾರ, ಒಂದು ಟೈಮ್ ಕೊಟ್ಟಿದ್ರು, ಒಂದು 10 ನಿಮಿಷ ಕೂತಿರಿ ಅಂತ. ನಮ್ಮ ಸ್ವಾಮಿಗಳ ನೀವು 10 ನಿಮಿಷದೊಳಗೆ ಮುಗಿಸ್ರಿ ಅಂತ ಅವ್ರು ಹೇಳ್ಯಾರ. ಅದ್ರಾಗ 3-4 ನಿಮಿಷ ಸನ್ಮಾನ ಕೊಡ್ತು. ಹೌದ್ರೆ ಇನ್ನು 6 ನಿಮಿಷನೇ ಮುಗಿಸ್ಬೇಕು. ಮುಗಿಸ್ತೇನೆ, ಬಹಳ ಹೊತ್ತು ಮಾತಾಡೋಲ್ಲ. ವಿಶೇಷವಾಗಿ ತಮಗೆಲ್ಲ ಒಳ್ಳೆ ಸಂದೇಶವನ್ನು ಏನೇನು ಹೇಳ್ಬೇಕು ಎಲ್ಲ ಹೇಳ. ಆದರೆ ಅಪ್ಪಣ್ಣವ್ರು ನಾವು ಕರಿಬೇಕಾದ್ರೆ ಒಂದು ಶಬ್ದ ಬಳಸ್ತೀವಿ, ನಿಜ ಸುದ್ದಿ ಹಡಪದ ಅಪ್ಪಣ್ಣ. ನಾವೆಲ್ಲರೂ ಸುಖದಿಂದಾದೇವು, ದುಃಖದಿಂದಾದೇವು, ಸಹಜವಾಗಿ ಇರ್ತೇವಲ್ಲ. ಹೋಗ್ಲಿ, ಎಲ್ಲರೂ ಹೆಂಗಿರ್ಬೇಕಂತ ಬಯಸ್ತೇವೆ. ಸುಖದಿಂದ ಇರ್ಬೇಕಂತ ಎಲ್ಲರೂ ಹೋಗಿಲ್ಲ. ಏನ್ ಗಂಡ್ಮಕ್ಳು ಬೇರೆ, ಹೆಣ್ಮಕ್ಳು ಬೇರೆ, ಶ್ರೀಮಂತರು ಬೇರೆ, ಬಡವರು ಬೇರೆ, ತಿಳಿದವ್ ಹೀಗೇನು ಎಲ್ಲರೂ ಏನ್ ಬಯಸ್ತೇವೆ? ಸುಖ ಬೇರೆ, ನಿಜ ಸುಖ ಬೇರೆ. ಶರಣರು ಏನ್ ಹೇಳ್ತಾರಂದ್ರೆ, ನಿಜ ಸುಖಿ ಹೆಂಗಿರ್ತಾನ ಅನ್ನೋದಕ್ಕೆ ಬಹಳ ಚಂದ ಅವ್ರದೊಂದು ವಚನೆ. 2 ಸಾಲನೆ ಅಪ್ಪನ ವೈಶಿಷ್ಟ್ಯನ ಬಹಳ ಶಬ್ದ, ಜಟಿಲ ಶಬ್ದ ಬಳಸಂಗಿಲ್ಲ. ಅವ್ರು ಹೇಳ್ತಾರ, ತನುವ ಕರಗಿಸಿ ಹರಿವ ಮನವ ನಿಲ್ಲಿಸಿ. ಎಷ್ಟು ಸರಳ ನೋಡಿ. ಶರೀರ ಹಿಂಗಬಾರ್ದು, ಹಿಂಗೆ ಲಾಕ್ ಇರಬಾರ್ದು. ಅದು ಹೆಂಗಿರ್ಬೇಕು? ಎಷ್ಟು ಬೇಕು ಅಷ್ಟೇ ಇರಬೇಕು. ಲೈಟ್ ಬೇಕಂತಾರ. ಪ್ಲಾಸ್ಟಿಕ್ ಕುರ್ಚಿ ಮೇಲೆ ಕುಂದ್ರು ಕುರ್ಚಿಗೆ ಏನಾಗ್ಬಾರ್ದು, ಹಂಗಿರ್ಬೇಕು. ಮೊದಲ ಭಾಷೆದಾಗ ಹೇಳ್ತಾನೆ. ನಾ ಹೇಳ್ತೀನಿಪ್ಪ, ಇದನ್ನ ಅಪ್ಪನ ಹೇಳ. ತನವ ಕರಗಿಸಿ ಹರಿವ ಮನವ ನಿಲ್ಲಿಸಿ ಅಂಗ ಗುಣವ ಅರಿತು. ಬಹಳ ಸರಳ ಶಬ್ದ, ಬಹಳ ಗುಣ. ಒಂದೊಂದು ಗುಣ ಅದ. ಗುಣದ ಸಾವುಕಾರ
ಇವತ್ತು ಮುನುವಳ್ಳಿಯಲ್ಲಿ ಬಸವ ಸೇವೆಗೆ ಬಸವ ಜಯಂತಿಗೆ ಬಹಳ ಆಪ್ತರಾಗಿ ಇವತ್ತು ನಮ್ಮ ಹಡಪ ಸಮಾಜ ಬೆನ್ನತ್ತಿದೆ ಅನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ಹೇಳ್ತೇನೆ. ಇನ್ನೂ ಒಂದು ನನಗೆ ಬಹಳ ಸಲ ಅವ್ರಿಗೆ ಹೇಳಿದೆ ನಾನು, ದಯವಿಟ್ಟು ನೀವು ಮೆರವಣಿಗೆ ಮಾಡಿ ಬಂದು ಮೆರವಣಿಗೆ ಮಾಡಿ ಆರಾಮ್ ಬಂದು ಗುಡಿಗೆ ಬಂದು ಪ್ರಸಾದ ತಗೊಂಡ ಭಾವಚಿತ್ರಕ್ಕೆ ನಮಸ್ಕಾರ ಮಾಡಿ ಮುಗಿಸ್ಬಿಡಿ. ಇಲ್ಲ ಅಂದ್ರೆ ಈ ಮೆರವಣಿಗೆ ಬೇಡ, 2-3 ತಾಸು ವೇದಿಕೆ ಕಾರ್ಯಕ್ರಮ ಮಾಡಿ ಒಳ್ಳೊಳ್ಳೆ ಹಡಪದ ಅಪ್ಪಣ್ಣವ್ರ ಬಗ್ಗೆ ಅವರು ರಚನೆ ಮಾಡಿದಂತ ಸಾಹಿತ್ಯ ನಮ್ಮ ವಚನಗಳ ಬಗ್ಗೆ ಬಹಳ ಒಳ್ಳೆಯ ವಿವರಣೆ ಕೊಟ್ಟು ಒಳ್ಳೊಳ್ಳೆ ಮಾತುಗಳನ್ನು ಕರೆಸ್ತೇವೆ. ಎಲ್ಲ ಸ್ವಾಮೀಜಿಗಳು ಬರ್ತಾರೆ, ಎಲ್ಲ ಹಿರಿಯರು ಬರ್ತಾರೆ, ತಿಳುವಳಿಕೆಯವರು ಬರ್ತಾರೆ. ಕುಂತು 2 ತಾಸು 3 ತಾಸು ಕಾರ್ಯಕ್ರಮ ಮಾಡಿ ಪ್ರಸಾದ ಮಾಡಿ ಒಂದು ಇವ್ರಿಗೆ ಏನಾಗೈತೆ ಅಂದ್ರೆ 2 in 1 ಮಾಡಕ್ ಹೋಗ್ಬಿಡ್ತಾರೆ. ಡಬಲ್ ಸಿಮ್ ಏನಂತ ಡ್ಯುಯಲ್ ಸಿಮ್ ಹೊಡೆಯ ಮಾಡಕ್ ಮಾಡ್ತಾರೆ. ದಯವಿಟ್ಟು 2 ಅಂದ್ರೆ ಆಗದೇ ಇಲ್ಲ. ನೀವು ಮೆರವಣಿಗೆ ಮಾಡ್ಕೊಂಡು ಬರುವಾಗ ಇಲ್ಲಿ 1-2 ಗಂಟೆ ಆಗ್ತೈತಿ. ಎಲ್ಲರೂ ಹೊಟ್ಟೆ ಹಸಿರ್ತಾವ, ತಾಯಂದಿರು ತುಂಬಾ ಹೊತ್ತು ಸುಸ್ತಾಗಿರ್ತಾವ. ನೋಡ್ರಿ, ಇವತ್ತು ನಮ್ಮ ಸದೃಢ ದೇಹ ಇದ್ರೆ ಸದೃಢ ಮನಸ್ಸಿರ್ತದೆ. ಒಂದು ತಿಳ್ಕೊಳ್ಳಿ, ನಮ್ಮ ಸದೃಢ ದೇಹದೊಳಗೆ ವೀಕ್ನೆಸ್ ಬಂತು ಅಂದ್ರೆ ಮನಸ್ಸು ಸಹಿತ ಸೀಮಿತವನ್ನ ಕಳ್ಕೊತೈತಿ. ಹೀಗಾಗಿ ದಯವಿಟ್ಟು ನೀವು ಬರುವಂತ ತೀರ್ಮಾನಗಳಲ್ಲಿ ನಮ್ದು ಬಹಳ ವಿನಂತಿ ಇದೆ. ನಮ್ಮಲ್ಲಿ ವಿನಂತಿ ಮಾಡ್ತೀನಿ, ನೀವು ದಯವಿಟ್ಟು ವೇದಿಕೆ ಕಾರ್ಯಕ್ರಮನ ಚೆನ್ನಾಗಿ 2 ತಾಸು ಮಾಡಿ. ಇಲ್ಲಾಂದ್ರೆ ಇದನ್ನ ಏನು ಮಾಡಕ್ ಹೋಗ್ಬೇಡ್ರಿ. ಆರಾಮ್ ಮೆರವಣಿಗೆ ಮಾಡೋದು, ನಾವು ಅಲ್ಲೇ ಉದ್ಘಾಟನೆ ಬರ್ತೀವಿ, ಮೆರವಣಿಗೆ ಬರ್ತೇವೆ. ಇಲ್ಲಿ ಬಂದು ಕಾರ್ಯಕ್ರಮ ಮುಗಿಸಿ ಪ್ರಸಾದ ತಗೊಂಡು ಬಿಡೋದು. ಏನ್ ನಮ್ಗೆ ಅಪ್ಪಣ್ಣ ನಿಮ್ಗೆ ಮಾಲೆ ಹಾಕಂತೂ ಹೇಳಿಲ್ಲ, ಬಸವಣ್ಣ ಅವರು ನಮ್ಗೆ ಸನ್ಮಾನ ಮಾಡಂತೂ ಹೇಳಿಲ್ಲ. ದಯವಿಟ್ಟು ಇದನ್ನ ತಾವು ಫಾಲೋ ಮಾಡಿದ್ರೆ ನಮ್ಗೆ ಬಹಳ ಒಳ್ಳೇದಾಗ್ತೈತಿ ಅನ್ನುವಂತ ಮಾತನ್ನು ಹೇಳಿ ಇನ್ನೂ ಒಂದು ಮಾತು ಹೇಳ್ತೇನೆ. ನಮಗೆ ಈ ಹಡಪದ ಅಪ್ಪಣ್ಣವ್ರ ಜಯಂತಿ ಎಂದನ್ನೋದ ನನಗೆ ತಿಳಿವಾಗಿದೆ. ನಮ್ದು ದಿಕ್ಕತ್ತಪ್ಪಿದೆ. ಏನ್ ಈ ತಿಥಿ ಹಿಡಿದು ಮಾಡ್ತಿರೋ, ಈ ತಾರೀಖು ಹಿಡಿದು ಮಾಡ್ತಿರೋ, ಈ ಬಸವಣ್ಣ ಅವರು ಅಕ್ಷಯ ತೃತೀಯ ಇದ್ದ ದಿನ ಬಸವ ಜಯಂತಿ ಅಂತ ಫಿಕ್ಸ್ ಇರ್ತಾರೆ. ಗುರು ಪೂರ್ಣಿಮೆ ದಿನ ನಮ್ಮ ಬಸವಣ್ಣ ಅವ್ರ ಜಯಂತಿ ಇದ್ರೆ ನೀವು ಒಂದೊಂದು ದಿನ ಒಂದೊಂದು ಊರಾಗ ನಮೂನಿ ಮಾಡಾಕಿರ್ತಿರ್ಲಿಲ್ಲ. ನನಗೆ ಯಾಕೆ ತಿಳಿಯವಲ್ತೆ. ಸೌದತ್ಯಾಗ ಒಂದ್ ನಮೂನಿ, ಅಲ್ಲಿ ಬೈಲೊಂದು ಹೋದ್ರೆ ಅಲ್ಲಿ ಒಂದು ದಿವಸ, ಇಲ್ಲಿ ಎರಗಟ್ಟೆ ಮಾಡಿ ಅವ್ರು ಒಂದು ವಾರದಿಂದ ಅವ್ರು ಬದನಿ ಬಾರಿಸಿ ಮುಗಿಸಿಬಿಟ್ರೆ ಇಲ್ಲಿ ಇವತ್ತು ಏನ್ ನಮಗೂ ಮಾಡಿ ಒಂದು ಎಲ್ಲೋ ಇಲ್ಲಿ ಪುರಸಭೆಗಳು ಮಾಡಿರಂತ ಅದು ನಮ್ಗೆ ಗೊತ್ತಾಗಲಿಲ್ಲ. ಏನು ಹಿಂಗ್ಯಾಕಪ್ಪ ಅದು ಮಾಡಬೇಡ್ರಿ. ನಮ್ಮ ಅಂಗಾಂಗಗಳನ್ನು ಒಡೆದು ಕೈ ಒತ್ತಟೆ ಕಾಲು ಒತ್ತಟೆ ಮಾಡಬೇಡ್ರಿ. ದಯವಿಟ್ಟು ಕೈ ಮುಗಿತೇನೆ. ಇದಕ್ಕೆ ಬಹಳ ಅರ್ಥವಾದ ನಾನು ಹೇಳುದು, ನೀವು ದೇಹ ಒಂದೇ ಮನಸ್ಥಿತಿ ಇಲ್ಲ. ಒಂದೇ ವಿಭಾಜ ಅಂಗ ನಾವು ಕೆಲಸ ಮಾಡೋಣ. ಅವ್ರದ್ದು ಎಂದೈತ್ ನೋಡ್ರಿ, ಅವ್ರು ಹೇಳಿದಲ್ಲ ಗುರು ಪೂರ್ಣಿಮೆ ದಿನ ಆಯ್ತು. ಬೇಕಾದಿಲ್ಲ, ಸಂತ ಇರ್ಲಿ ಬೇಕಾದಿರ್ಲಿ, ಯಾವ ಬೇಕಾದ್ರೆ ಸಾಯ್ಲಿ ಹುಟ್ಲಿ, ಅವತ್ತ ಅಪ್ಪನ ಜಯಂತಿ ಮಾಡಿ. ಬೇಕಾದಿಲ್ಲ, ಯಾರು ಬರೋರು ಬರ್ತಾರೆ, ಯಾರು ಅಭಿಮಾನ ಇರೋರು ಬಿಡ್ತಾರೆ, ಯಾರು ಅಭಿಮಾನ ಇರೋರು ಬಂದೇ ಬರ್ತಾರೆ. ನಿಮ್ಗೆ ಬಂದಿರ್ಲಿ. ಯಾರು ಏನು ಹೇಳಿ ಕರೆಯುವಂತ ಏನು ಮದುವೆ ಅಲ್ಲ ಇದು. ಯಾರು ನಮ್ಮ ಮನೆ ಒಳಗೆ ಏನು ಕಾರ್ಯಕ್ರಮ ಅಲ್ಲ. ಯಾರು ನಮ್ಮ ಸಮಾಜದ ಬಗ್ಗೆ ಅಭಿಮಾನ ಇರ್ತಾರ, ಯಾರು ನಮ್ಮ ಅಪ್ಪಣ್ಣನ ಬಗ್ಗೆ ಅಭಿಮಾನ ಇರ್ತಾರ, ಯಾರು ಬಸವ ತತ್ವಕ್ಕೆ ಅಂಟ್ಕೊಂಡಿರ್ತಾರ, ಯಾವುದು ಬಸವಣ್ಣ ಕಾಲದಲ್ಲಿ ಇರ್ತಕ್ಕಂಥ ಶರಣರ ಬಗ್ಗೆ ಅಭಿಮಾನ ಇರ್ತತಿ, ಅವ್ರು ಪ್ರತಿಯೊಬ್ಬರು ಉಮೇಶ್ ಪಾಳಿ ಇರ್ಲಿ, ಶಾಸಕರಿರ್ಲಿ, MP ಇರ್ಲಿ, ಮಂತ್ರಿ ಇರ್ಲಿ, ಬಂದೇ ಬರ್ತಾರ ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಧರ್ಮವಾಗುವುದಿಲ್ಲ, ದೇವೇ ದೇಶದ ಸಕಲ ಪ್ರಾಣಿಗಳಿಗೆ ಒಳ್ಳೆಯ ತನ್ನದ ಮೂಲಗಳ ಪೂರ್ವದರ್ಶನವಿದೆ. ಮುನವಳ್ಳಿ ಪಟ್ಟಣದಲ್ಲಿ ಬಸವಪ್ರಿಯ ಶಿವಜನ ಹರಪಣ್ಣನವರ 897ನೆಯ ಜಯಂತಿಯ ಶುಭಾಶಯನ ಕೋಟ. ಅದೇ ರೀತಿ ನಮ್ಮ ಮೊದಲಿನ ಪೀಠಾಧಿಪತಿಗಳಾದ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳನ್ನು ಹೃದಯದಲ್ಲಿ ಸ್ಮರಿಸಿ, ಅದೇ ರೀತಿ ಈಗಿನ ಪೀಠಾಧಿಪತಿಗಳಾದ ಅನ್ನದಾನ ಅಪ್ಪಣ್ಣ ಮಹಾಸ್ವಾಮಿಗಳನ್ನು ಹೃದಯದಲ್ಲಿ ಸ್ಮರಿಸಿ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಮುಕ್ತಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿ ಸಮಯದ ಅಭಾವ ಎಲ್ಲರಿಗೂ ಕೂಡ ನಮಸ್ಕರಿಸಿ, ಹಾಗೂ ನನ್ನ ತಾಯಂದರು ಬೆಳಗ್ಗೆ 9 ಸುಮಾರು 4-5 ತಾಸು ಪ್ರಮುಖ ಬೀದಿಯಲ್ಲಿ ಪರಮ
ಪೂಜ್ಯ ಹಡಪದಪ್ಪನವರ ಭಾವಚಿತ್ರವನ್ನು ಮೆರವಣಿಗೆ ಜೊತೆಗೆ ಕುಂಭಮೇಳವನ್ನು ಹೊರತುಕೊಂಡಂಥ ಎಲ್ಲ ತಾಯಿಗಳಿಗೆ ನಮಸ್ಕರಿಸಿ, ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಯುವಕರಿಗೆ ಹಿರಿಯರಿಗೆ ವಂದಿಸುತ್ತಾ, ಬಂಧುಗಳೇ, ನಿಜವಾಗಲೂ ನಮ್ಮ ಶರಣರು ಭಾಳ ಚಂದ ಹೇಳಿದ್ರು, ಒಂದು ಮೆರವಣಿಗೆ ಮಾಡಬೇಕು, ಇಲ್ಲಾಂದ್ರೆ ಕಾರ್ಯಕ್ರಮ ಮಾಡಬೇಕಂತ. ನಾನು ಒಂದು ವಿನಂತಿ ಮಾಡ್ಬೋದು, ನೀವೇನಂತ ಹೇಳಿದ್ರೆ ಶರಣರ ಬಗ್ಗೆ ನಾವು ತಿಳ್ಕೊಳ್ಳೋದು ಭಾಳ ಐತಿ. ಅಪ್ಪನವರು ಮತ್ತು ಬಸವಣ್ಣವರು ಯಾವ ರೀತಿ ಅನ್ನೋದು ತಿಳ್ಕೊಂಡು ಆ ಮೂಲಕ ಹೋಗೋದು ಭಾಳ ಐತಿ. ಅದನ್ನ ಅಪ್ಪವ್ರು ಹೇಳ್ತಾರ, ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ, ನಾನು ಸ್ವಲ್ಪ ಸಂಘಟನೆ ವಿಷಯವಾಗಿ ನಾನು ಹೇಳ್ತಾ ಬರ್ತಾರೆ. ನಾವು ಎಲ್ಲ ಹೇಳ್ತಾರೆ ಸಣ್ಣ ಸಮುದಾಯ ಅನ್ನುವಂಥ ಮಾತನ್ನ ಭಾಳ ಚಂದ ಎಲ್ಲ ನಮ್ಗೆ ಉದಾಹರಣೆ ಹೇಳಿದ್ರು. ನೀವು ಅದನ್ನ ಪಾಲನೆ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಒಂದು ಕುಟುಂಬ ಕೂಡಿದ್ದ ಕುಟುಂಬ ಬೇರೆ, ಅದು ಇವಾಗ ಆ ಕುಟುಂಬಕ್ಕೆ ಬೆಲೆನೇ ಇರಲ್ಲ. ನೋಡ್ರಿ, ಒಬ್ಬವನ ಅಣ್ಣ ಇದ್ದ ಅಥವಾ ತಮ್ಮ ಇದ್ದಂದ್ರೆ ಅದರ ವ್ಯವಸ್ಥೆ ಬೇರೆ, ಒಂದು 4-5 ಮಂದಿ ಆ ವ್ಯವಸ್ಥೆ ಬೇರೆ ಗ್ರಾಮದಲ್ಲಿ. ಅದಕ್ಕೋಸ್ಕರ ಬಂದಾಗ ನಾನು ಕೈ ಮುಗಿದು ಹೇಳ್ತೀನಿ, ಮಗ, ನಿಮ್ಮ ಭಿನ್ನಾಭಿಪ್ರಾಯವನ್ನು ಬಿಟ್ಟು ಸಮಾಜದ ಕಡೆ ಗಮನ. ಯಾರು ವ್ಯಕ್ತಿಗಳು ತೊಂದರಲ್ಲ, ಸಮಾಜ ದೊಡ್ಡದು, ಸಮಾಜದ ಪೀಠಾಧಿಪತಿಗಳು ದೊಡ್ಡದು. ಅವ್ರು ಏನು ವಾಣಿಯನ್ನು ನೋಡಿಸ್ತಾರ ಆ ವಾಣಿಗೆ ನಾವೆಲ್ಲ ನಡ್ಕೊಳ್ಬೇಕು. ಸರ್, ಇವತ್ತು ಯಾರೋ ಒಬ್ರು ಏನೋ ಅಂತಾರ, ನನಗೂ ಅಂತಾರ, ರಾಜ್ಯಾಧ್ಯಕ್ಷನಾಗ ಅಂತಾರೆ, ನಮ್ಮ ದಿವಸ ಬೈತಿರ್ತಾರೆ. ತಾವೆಲ್ಲ ನೋಡ್ಬೋದು, ನನಗೆ ಸ್ಥಾನ ಕೊಟ್ಟು ತಾವೆಲ್ಲ ಓಟ್ ಹಾಕಿ ಆಯ್ಕೆ ಮಾಡಿದ್ಮೇಲೆ ನಮ್ಮ ಎಲ್ಲ ಕಮಿಟಿ 9 ಮಂದಿ ಇರ್ಬೋದು, ಜೊತೆಗೆ ಜಿಲ್ಲಾ ಕಮಿಟಿ ಇರ್ಬೋದು, ಎಲ್ಲರನ್ನ ಕ್ರೋಢೀಕರಣ ಮಾಡಿ ಸಂಘಟನೆ ಮಾಡೋದು ಬಹಳ ಕಷ್ಟ ಇದೆ. ಯಾಕೆಂತ ಹೇಳಿದ್ರೆ ನಾವು ಕಾಯಕ ಮಾಡುವಂತ ವ್ಯಕ್ತಿಗಳು. ಅದು ಕಾಯಕ ಹೆಂಗೈತಂದ್ರ ತಾಯಿ ಸ್ವರೂಪ ಕಾಯಕ. ತಾಯಿ ಏನ್ ಮಾಡ್ತಾಳ, ಮಗುವನ್ನು 9 ತಿಂಗಳು ಹೊತ್ತು ಹೆತ್ತು 6 ತಿಂಗಳು 6 ವರ್ಷಕ್ಕೆ ಅಪ್ಪನ ಮಾಡ್ತಾಳ. ತದನಂತರ ಅಪ್ಪನ ಮಾಡ್ಯಾರಪ್ಪ ಅಂತ ಹೇಳಿದ್ರೆ ನಾವು ಚೌರಿಗಳು. ಅಷ್ಟು ಪವಿತ್ರವಾದ ಕಾಯಕವನ್ನು ಮಾಡುವಂತ ನಾವು ಆ ಕಾಯಕಕ್ಕೆ ಗೌರವವನ್ನು ಮಾಡಬಾರ್ದು. ಯಾಕೆ ಈ ಮಾತನ್ನು ಹೇಳ್ತಂದ್ರ, ಎಲ್ಲೋ ಒಂದು ಕಡೆ ನಿಮ್ಗೆ ಆ ಕಾಯಕ ಅಂದ್ರೆ ಸಂಕೋಚ ಮನೋಭಾವ ಐತಿ. ಆ ಸಂಕೋಚ ಮನೋಭಾವ ಏನಾದ್ರು ಬಿಟ್ಟರೆ ಮಾತ್ರ ಏನಾಗ್ತದೆ ಅಂತ ಹೇಳಿದ್ರೆ ಆರ್ಥಿಕ ಪ್ರಬಲತೆ ಆಗ್ತದೆ. ನಮ್ಮಪ್ಪ ಒಂದು 1000 ಮಂದಿ ಇಟ್ಕೊಂಡು ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದ. ಕೊನೆಗೆ ನಮ್ಮ ಅಜ್ಜರು 6 ಮಂದಿ, ನಮ್ಮ ಅಜ್ಜಿಗೆ ನಮ್ಮ ಅಪ್ಪರಿಗೆ 6 ಮಂದಿ ಅಂತ ಯಾರು ಕಾಯಕ ಮಾಡಿಸಿದ್ರು ನಮ್ಮ ಅಜ್ಜ. ಆದ್ರೆ ನಮ್ಮ ವಿಪರ್ಯಾಸ, ನಾವೆಲ್ಲರೂ ಕೂಡ ಏನಾಗೈತೆ ಅಂತ ಹೇಳಿದ್ರೆ ನಮಗೆ ತೊಂದರೆ ಆದಾಗ ಕೈ ಹಿಡಿದು ಯಾವ್ದು ನಮ್ಮ ಕಾಯಕ. ಆದ್ರೆ ನಮಗೆ ಯಾವ ರೀತಿ ಪೂಜಿಸಬೇಕು ಅನ್ನೋದು ಹೇಳಿದ್ರೆ ದೇವ್ರಿಗೆ ಹೋಗ್ತಾರೆ ಬಿಟ್ಟರೆ ಗೊತ್ತಿಲ್ಲ ನನಗೆ. ಆದ್ರೆ ಅಂಗಡಿಗೆ ಹೋದಾಗ ಅಂಗಡಿಗೆ ನಮಸ್ಕಾರ ಮಾಡಿ ಬರುವಂತೆಗೆ ದೇವರ ಮಾತ್ರ ನಾವು ಮೇಲೆ ಬರ್ತೀವಿ. ಹಡಪದಪ್ಪನ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂತ ನಮ್ಮ ಹಿಂದೂ ವಿಜ್ಞಾನ ಪ್ರಾರಂಭಿಸಿ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಹಡಪದಪ್ಪನ ಮಾಡ್ತಾರೆ. ಏನು ಹೇಳೋದಿಲ್ಲ, ಎಲ್ಲರೂ ಹೇಳ್ಯಾರ, ಏನು ಹೇಳ್ಬೇಕು ಅದೆಲ್ಲ ಹೇಳ್ಯಾರ. ಏನಿಲ್ಲ, ಅಪ್ಪಣ್ಣವ್ರು ಹೆಂಗಿದ್ರು ಅಂತ ತಿಳ್ಕೊಂಡ್ಬಿಡ್ಬೇಕು ನಾವು. ಈಗ ಸಮಾಜಕ್ಕೆ ಅವ್ರು ನಮ್ಮ ಹಡಪ ಸಮಾಜಕ್ಕೆ ಎಷ್ಟು ಅವಾಗಿನ ಕಾಲ 12ನೇ ಶತಮಾನದಾಗ ಎಂಥ ಪರಿಸ್ಥಿತಿ, ಪರಿಸ್ಥಿತಿ ನಿಮ್ಗೆ ಎದುರಿಗೆ ಬಂದು ನೋಡಕ್ ಮೇಲೆ ಅನ್ಸಿದ್ರು. ಅವಾಗ ಎದುರಿಗೆ ಬಂದು ನಮ್ಗೆ ಮುಂದಿನ ಕೆಲಸ ಆಗೋದು ಅನ್ನುವಂಥ ಪರಿಸ್ಥಿತಿಯಾಗ ಅವರು ಬಸವಣ್ಣವ್ರ ಶಿಷ್ಯರಾದ್ರು. ಅಂದ್ರೆ ಅವ್ರ ನಡವಳಿಕೆ ಹೆಂಗಿತ್ತು, ಅವ್ರದ್ದು ಕಾಯಕ ಹೆಂಗಿತ್ತು, ಅವ್ರದ್ದು ನಿಷ್ಠೆ ಹೆಂಗಿತ್ತು, ಅವ್ರ ಭಕ್ತಿ ಹೆಂಗಿತ್ತು, ಅದು ನಾವು ನಮ್ಮ ಜೀವನದಾಗ ಅಳವಡಿಸೋದು. ನಾವು ಜಯಂತಿ ಮಾಡೋದು ಇವತ್ತೊಂದು ದಿವಸ ಅಗ್ದಿ ಏನು ವಿಜೃಂಭಣೆಯಿಂದ ಆಗ್ತದೆ. ಇವತ್ತು ಕುಂಭಮೇಳ ಬಂದ್ರಿ, ಮೊದಲು ಹಚ್ಚಿದ್ರಿ, ಭಾಳ ಚಂದ ಮಾಡ್ರಿ. ಆ ಚಂದ ಮಾಡೋದು ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಕೊಡ್ಬೇಕಲ್ಲ. ಈ ಕಾರ್ಯಕ್ರಮ ಮಾಡಿದ್ರೆ ನಾವು ಅರ್ಥ ಕೊಡ್ಬೇಕಲ್ಲ ಎಲ್ಲ ಸಮಾಜದವರು. ಅಪ್ಪಣ್ಣವ್ರು ಹಾಕೊಟ್ಟಂತ ಏನು ಇರೋದಲ್ಲ ಆದರ್ಶಗಳಲ್ಲ, ಅವ್ರು ನಮ್ಮ ಜೀವನದಾಗ ನಾವು ಅಳವಡಿಸ್ಕೋಬೇಕು. ಜಯಂತಿ ಬಂದಾಗ ಅವ್ರು ನೆನಪು ಮಾಡ್ಕ್ಯಾರ, 4 ಹೂ ಹಾಕಿ ಹೋದ್ರದು ಜಯಂತಿ ಆಗೋದಲ್ಲ ಸುಳ್ಳ ನೀರಾಗತಿ ಡಾಂಬಿಂಗ್ ಆಗತ್ತದ. ಅದಕ್ಕೆ ಅವ್ರು ಹಾಕಿ ಕೊಟ್ಟಂತ ಆದರ್ಶಗಳು, ಅವ್ರು ಕೊಟ್ಟಂತ ಭಕ್ತಿ, ಅವ್ರು ಕೊಟ್ಟಂತ ನಿಷ್ಠೆಗಳು. ಯಾಕಂದ್ರೆ ಬಸವಣ್ಣನವರ ಶಿಷ್ಯರಕ್ಕ ಆಪ್ತ ಶಿಷ್ಯರಕ್ಕ ಅಂತಂದ್ರೆ ಅದು ನೀವು ವಿಚಾರ ಮಾಡಬೇಕು. ಅವ್ರು ಹೆಂಗಿದ್ರು, ಹೆಂಗೆ ನಡ್ಕೊಂಡಿದ್ರು, ಯಾವ ಇದರಿಂದ ಬಂದ್ರು ಅನ್ನೋದು ತಿಳ್ಕೊಂಡು ಅವರು ಆದರ್ಶಗಳನ್ನ ಪಾಲಿಸಬೇಕಾದ್ರಿ. ನಿಮ್ಮ ಸಮಾಜ ಚಲೋ. ಯಾಕಂದ್ರೆ ಕಾಯಬೇಕಾಗಿರೋದ್ರಿಂದ ದುರ್ಗ ಮುಂದಿನ ಪರಿಸ್ಥಿತಿ, ಅದಕ್ಕೆಲ್ಲರೂ ಒಗ್ಗಟ್ಟು ನೋಡ್ರಿ. ನಮ್ಮ ಮನೆ ಬಾಳೆ ಒಳ್ಳೆಯದ ಈ ಸಣ್ಣ ಸಮಾಜದಾಗ ಇವಾಗ ಹಾಕಿದ್ರ ಅಂತ ಮಾಡಕ್ ಹೋಗ್ಬೇಡ್ರಿ. ಒಗ್ಗಟ್ಟಿದ್ರೆ ಬಲ ಇರ್ತದೆ. ಏನಾದ್ರು ಕೆಲಸ ಸಮಾಜಕ್ಕೆ ನೀವು ಒಗ್ಗಟ್ಟೆ ಇರಲಿಲ್ಲ ಅಂತಂದ್ರೆ ನಿಮ್ಮನ್ನು ಒಳದಾಡುವಂತ ರೀತಿಗಳು ಬಹಳ ಆಗಿರ್ತಾವ. ಈಗ ಏನೋ ಒಂದು ಗೌರ್ಮೆಂಟ್ ಸಹಾಯ ಬೇಕು, ಗೌರವ ಬೇಕು, ಏನೋ ಒಂದು ಬೇಕಾದ್ರೂ ಒಗ್ಗಟ್ಟಿತ್ತಂದ್ರೆ ಕೇಳಾಕ ಒಂದು ಹಾಕಿರ್ತತಿ. ಆಮೇಲೆ ಅವ್ರು ಕರ್ಕೊಂಬ ಇವ್ರು ಕರ್ಕೊಂಬ
ನಿಮ್ಗೆ ಇದು ಇರುವುದಿಲ್ಲ. ಅದಕ್ಕೇನಿಲ್ಲ, ಎಲ್ಲರೂ ಒಗ್ಗಟ್ಟಿಲ್ಲ ಇದೆ, ಎಲ್ಲರೂ ಸಮಾನ ಮನಸ್ಕರೇ ಇದೆ. ಯಾಕಂದ್ರೆ ಇದ್ರಾಗಿ ಯಾರು ತುಳು ಹೋಗುವಂಥದ್ದು ಏನಿಲ್ಲ. ಅದಕ್ಕೆ ಹಿಂಗೇನು ಇಬ್ಬಾಗ ಮಾಡ್ಕೊಂಡು ಅವ್ರದೊಂದು ಟೀಮು ಅವ್ರದೊಂದು ಟೀಮು ಮಾಡುವಂಥ ಪರಿಸ್ಥಿತಿ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಸಮಸ್ತ ಕರಾವಳಿ ಜನತೆಗೆ ನಾನು ನನ್ನ ರಾಜ್ಯ ಕಮಿಟಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಜವಾಗ್ಲೂ ಬಸವಣ್ಣವರ ಆಪ್ತ ಕಾರ್ಯದರ್ಶಿ ಆರಂಭದಿಂದ ಅಂತ್ಯವರೆಗೂ ಬಸವಣ್ಣವರ ಒಡನಡಿಯಾಗಿ ಜೀವನ ಮಾಡಿರುವ ಹಡಪನಪ್ಪನವರ ಜಯಂತಿಯ ಶುಭಾಶಯವನ್ನು ಕೊಡ್ತಾ ನನ್ನ ಸಮುದಾಯ 12ನೇ ಶತಮಾನದಿಂದ ಇಲ್ಲಿವರೆಗೂ ಕೂಡ ಏನು ಬಸವಣ್ಣವರು ಸ್ಥಾನಮಾನಗಳನ್ನು ಕೊಟ್ಟರು. ತದನಂತರ ಇಲ್ಲಿವರೆಗೂ ಕೂಡ ನೋವನ್ನು ಅನುಭವಿಸುವಂಥ ಸಮಾಜ ಯಾವುದಾದಿತ್ತು ಅದು ನನ್ನ ಹಡಪದ ಸಮಾಜ. ನಮ್ಮ ನಾಳುವ ಎಲ್ಲ ಜನಪ್ರತಿನಿಧಿಗಳಿಗೆ ಗೊತ್ತಿದೆ, ಊರಿಗೆ 2-3 ಮನೆ ಇಟ್ಟುಕೊಂಡು ಆಯಾ ಮೂಲ ಪದ್ಧತಿಯಿಂದ ಕಾಯಕ ಮಾಡುವಂಥ ಸಮುದಾಯ ನನ್ನದು. ಅದಕ್ಕೋಸ್ಕರ ಇವತ್ತು ಏನು ಎಲ್ಲ ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಜೊತೆಗೆ ರಾಜ್ಯ ಪಕ್ಷಗಳಿರ್ಬೋದು, ನಮ್ಮ ಸಮುದಾಯವನ್ನು ನೋಡಿ ಇವತ್ತು ಹಲವಾರು ಸ್ಥಾನಮಾನಗಳನ್ನು ಕೊಡುವ ಮೂಲಕ ಜೊತೆಗೆ ಸಮಾಜವನ್ನು ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ ಇವತ್ತು ನಮ್ಮನ್ನು ನೋಡ್ಬೇಕಾಗೈತೆ. ನಾವೀಗ ಆಲ್ರೆಡಿ ಒಂದು ಅಭಿಯಾನವನ್ನು ಚಲೋ ಮಾಡ್ತೀವಿ. ಇವತ್ತು ತ್ರಿಕೋಟೇಶ್ವರ ದೇವಸ್ಥಾನದಲ್ಲಿ ಇದ್ಕೊಂಡು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ನಾವು ಎಲ್ಲ ಜಿಲ್ಲಾ ಪ್ರತಿನಿಧಿಗಳ ಸಭೆ ತೆಗೆದುಕೊಂಡು ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಇವತ್ತು ಜನಪ್ರತಿನಿಧಿಗಳು ನಮ್ಮನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಓಟ್ ಕೇಳುವಾಗ ಕಾಲು ಬೀಳ್ತಾರೆ. ಆದರೆ ನಾವೀಗ ಸಮಾಜಕ್ಕೋಸ್ಕರ ಇಡೀ ನನ್ನ ರಾಜ್ಯ ಕಮಿಟಿ ಮತ್ತು ಜಿಲ್ಲಾ ಕಮಿಟಿ ತಾಲೂಕಾ ಅಧ್ಯಕ್ಷ ಕಾಲು ಬೀಳುವ ಮೂಲಕ ನಮ್ಮ ಸಮಾಜದ ನ್ಯೂನತೆಗಳನ್ನು ಸರಿ ಮಾಡಿರಿ ಅನ್ನುವಂಥ ಮಾತನ್ನು ನಾವೆಲ್ಲ ಈಗ ಒಗ್ಗಟ್ಟಾಗಿ ಆ ಅಭಿಯಾನನ ಚಾಲೂ ಮಾಡ್ತಾ ಇದ್ದೇವೆ. ಇದಕ್ಕಾರ ಸ್ಪಂದಿಸಿ ಏನು ನಾಳೆ ಅಧಿವೇಶನ ನಡೀತಾ ಇದೆ, ನೂತನ ಸಚಿವರಿಗೆಲ್ಲರಿಗೂ ಕೂಡ ನಮ್ಮ ಸಮಾಜ ಕೂಡ ಅಭಿನಂದನೆ ಸಲ್ಲಿಸಿ ಅವ್ರಿಗೂ ಕೂಡ ಮನವಿ ಸಲ್ಲಿಸ್ತೇವೆ. ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು 2A ಪ್ರಮಾಣ ಪತ್ರ ಇರ್ಬೋದು, ಇವತ್ತು ನಮ್ಮನ್ನು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಿದ್ದಾರೆ. ಕಾರ್ಮಿಕ ವಲಯಕ್ಕೆ ಸೇರಿಸ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಕಾರ್ಮಿಕರು ಬೇಡಿಕೆ ಕಟ್ಟಿ ಏನೋ ಅವಘಡಾದರೆ ಬಿದ್ದು ಕಾಲು ಕೈ ಮುಟ್ಕೊಂಡು ಅವ್ರ ಜೀವನ ಅನಾಹುತಕ್ಕೆ ಹೋಗುತ್ತೆ. ಆದರೆ ನಮ್ಮ ಜೀವನ ಹೆಂಗಂತ ಹೇಳಿದ್ರೆ, ಯಾರನ್ನು ಇವತ್ತು ಸಮಾಜ ತಿರಸ್ಕರಿಸುತ್ತೆ ಅಂಥ ವ್ಯಕ್ತಿಯನ್ನು ಮುಟ್ಟಿ ನಾವು ಸೇವೆಯನ್ನು ಮಾಡ್ತೀವಿ. ನಮಗೆಲ್ಲ ಗೊತ್ತಿರ್ಬೋದು, ಕೊರೋನಾ ಅನ್ನುವಂಥ ಮಾರಿ ಬಂದು ಎಷ್ಟೊಂದು ಕ್ಷೌರಿಕರ ಬಳೆವನ್ನು ಹಾಳು ಮಾಡ್ತಾ ಅನ್ನೋದು ತಮಗೆಲ್ಲ ಗೊತ್ತಿದೆ. ಅಂಥವು ಹಲವಾರು ರೋಗಗಳು ಬರ್ತಾ ಇದ್ದಾವೆ ಈಗಿನ ದಿನಮಾನದಲ್ಲಿ. ಅದಕ್ಕೋಸ್ಕರ ಸರ್ಕಾರ ಮನಗಂಡು ಶೀಘ್ರದಲ್ಲೇ ನಮ್ಮನ್ನು ಕಾರ್ಮಿಕರ ಲಿಸ್ಟಿಗೆ ಸೇರಿಸಬೇಕು. ನಮ್ಮ ಮಕ್ಕಳಿಗೆ ಅಲ್ಲಿ ನ್ಯಾಯ ಒದಗಿಸಿಕೊಡ್ಬೇಕು. ಜೊತೆಗೆ ಇವತ್ತು ನಿಂತು ಬಚ್ಚು ಬರುವಂಥದ್ದು ಇರ್ಬೋದು, ಮೊಣಕಾಲು ನೋವು, ಹೀಗೆ ಹಲವಾರು ಕಾಯಿಲೆಗಳಿಂದ ಬರುತ್ತಾ ಇದ್ದೀವಿ. ಜೊತೆಗೆ 12ನೇ ಶತಮಾನದಿಂದ ಇಲ್ಲಿವರೆಗೂ ಕೂಡ ನಮ್ಮ ಸಮಾಜ ಒಂದು ಸಣ್ಣ ಬೇಡಿಕೆ ಸರ್ಕಾರಕ್ಕೆ ದೊಡ್ಡದಲ್ಲದು. ಆಯೋಗಕ್ಕೆ ಹೋಗಿವೆ. ನಮ್ಮ ಮೊದಲಿನ ರಾಜ್ಯಾಧ್ಯಕ್ಷರ ಸಿದ್ದಣ್ಣ ಅವರು ಇರ್ಬೋದು, ಅಣ್ಣಾರಾವ್ ಇರ್ಬೋದು, ಪರಮ ಪೂಜ್ಯ ಇರ್ಬೋದು, ಆ ಬೇಡಿಕೆಯನ್ನು ಇವತ್ತು ಕೂಡ ಸರ್ಕಾರ ಒಂದು ಆಯೋಗದಲ್ಲಿ ಇಟ್ಟು ಅದರ ಕ್ಯಾಬಿನೆಟ್ ಪಾಸ್ ಮಾಡುವಂಥ ಕೆಲಸ. ಯಾವುದಂತ ಹೇಳಿದ್ರೆ, ನಾವು ಅರ್ಧ ಜನ ಲಿಂಗಾಯತ ಇದೀವಿ, ಅರ್ಧ ಜನ ಹಡಪದಿದ್ದೀವಿ. ಅದಕ್ಕೋಸ್ಕರ ಇದನ್ನು ಪರಿಗಣಿಸಿ ಶೀಘ್ರದಲ್ಲೇ ಈಗ ಬರುವಂಥ ಅಧಿವೇಶನದಲ್ಲಿ 2A ಪ್ರಮಾಣ ಪತ್ರವನ್ನು ಸರಿಪಡಿಸಿದ್ರೆ ಹೀಗೆ ಹಲವಾರು ಬೇಡಿಕೆಗಳನ್ನು ಇಡ್ತೀವಿ. ಅದು ಈಡೇರದ ಹೋದಲ್ಲಿ ಮುಂದಿನ ದಿನಮಾನದಲ್ಲಿ ನನ್ನ ರಾಜ್ಯ ಇಡೀ ಸಿದ್ಧಗಂಗಾ ಮಠದಿಂದ ಹಿಡ್ಕೊಂಡು ವಿಧಾನಸೌಧ ಚಲೋಲೆ ಅನ್ನುವಂಥ ಪ್ರಾಣ ಹೋದ್ರೂ ಬಿಡಂಗಿಲ್ಲ. ನಮ್ಮೇನು ಬೇಡಿಕೆಗಳದನ್ನು ಅದನ್ನು ಮಾಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಮುಂದಿನ ದಿನಮಾನದಲ್ಲಿ ನನ್ನ ಸಮಾಜ ಓಟ್ ಹಾಕೋದನ್ನು ನಿಲ್ಲಿಸ್ತೀವಿ ನಾವು ಅನ್ನುವಂಥ ಮಾತನ್ನು ಹೇಳ್ತಾ, ಅದಕ್ಕೋಸ್ಕರ ಇವತ್ತು ನಮಗೇನಾದ್ರೂ ನ್ಯಾಯ ದೊರಕೈತೆ ಅಂತ ಹೇಳಿದ್ರೆ ಮಾಧ್ಯಮದಿಂದ ನಮಗೇನಾಗೈತೆ ಸ್ವಲ್ಪ ನ್ಯಾಯ ದೊರಕೈತೆ. ಯಾಕಂದ್ರೆ ನಮ್ಮ ಅಳಲನ್ನು ಕೇಳೋರಂತ ಯಾರಿದ್ರೆ, ಯಾವ ಓಟ್ ಹಾಕ್ಸಿದಂಥ ಪ್ರತಿನಿಧಿ ಕೇಳಲ್ಲ, ಆದ್ರೆ ಕೇಳೋರು ಯಾರಿದ್ರಪ್ಪ ಅಂದ್ರೆ ನಮ್ಮ ಮಾಧ್ಯಮ ಮಿತ್ರರು. ಅದಕ್ಕೋಸ್ಕರ ನಾನು ಅವ್ರಿಗೆ ಚಿರಣಿಯಾಗಿರ್ತೀನಿ. ಮುಂದಿನ ದಿನಮಾನದಲ್ಲಿ ನಾವೆಲ್ಲ ಈಗ ನೋಡಿರ್ಬೋದು, ಇಡೀ ರಾಜ್ಯಾದ್ಯಂತ 1 ತಿಂಗಳ ಕಾಲ ಪರ್ಯಂತ ಶರಣರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಹೀಗೆ ಆಮೇಲೆ ನಾವೆಲ್ಲಿ ಕೂಡ ಯಾರ ಮೇಲೆ ಹಲ್ಲೆ ಮಾಡೋದಾಗಲಿ, ಯಾರನ್ನು ನಿಂದಿಸೋದಾಗಲಿ ನಾವು ಮಾಡಿಲ್ಲ. ನಾವೆಲ್ಲ ಏನದೀವಿ ಅಂತ ಹೇಳಿದ್ರೆ, ಆ ಗ್ರಾಮೀಣ ಮಕ್ಕಳಾಗಿ, ಆ ಗ್ರಾಮದ ಸೋದರಾಗಿ, ಆ ಗ್ರಾಮದ ಗುಡಿಯಾಗಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಸರ್ಕಾರ ಶೀಘ್ರದ ಏನು ನಮ್ಮ ಸಮಾಜಕ್ಕೆ ಒಂದು ನಿಂದನೆ ಪದ ಐತಿ, ಅದನ್ನು ಕೂಡ ಮುಂದಿನ ದಿನಮಾನದೊಳಗೆ ಆ ಬೇಡಿಕೆ ಒಳಗೆ ಅದೇ ಐತಿ. ಅದಕ್ಕೂ ಕೂಡ ಕಾನೂನು ಏನು ಕಾಂಗ್ರೆಸ್ ಸರ್ಕಾರ ಆ ಪದವನ್ನು ನಿಷೇಧ ಮಾಡಕ್ಕೆ ಮುಂದಿನ ಅದಕ್ಕೊಂದು ಪ್ರತ್ಯೇಕ ಕಾನೂನನ್ನು ತೆಗೆದು ನಮ್ಮನ್ನು ಏನು IAS KS ಯಾರೋ ಒಬ್ಬರು ಪವಿತ್ರವಾದ ಕೆಲಸಕ್ಕೆ, ಯಾರೋ ತಮ್ಮ ಹಿನಾಯ ಕೆಲಸಕ್ಕೆ ನಮ್ಮಂಥ ಪವಿತ್ರ ವೃತ್ತಿ ತೊಗೊಂಡು ಬೇಗಗಳನ್ನು ಉಚ್ಚಾರ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಸರ್ಕಾರ ಇದಕ್ಕೆ ಏನು ಆ್ಯಕ್ಟ್ ರಚನೆ ಮಾಡಿ, ನಮಗೆ SST ಕಾಯ್ದೆ ಕೊಡ್ರಿ ಅಂತ ನಾವು ಕೇಳಲ್ಲ, ಆದರೆ ನಮಗೆ ಆ್ಯಕ್ಟನ್ನು ರಚನೆ ಮಾಡಿ
ಯಾರು ನಮ್ಮನ್ನು ಮನಸ್ಸನ್ನು ಹಲವಾರು ಗ್ರಾಮೀಣ ಪ್ರದೇಶದಲ್ಲಿ ನಿಂದನೆ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಆ್ಯಕ್ಟನ್ನು ರಚನೆ ಮಾಡಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದ್ದಕ್ಕರವಾದಪ್ಪ ಅಂತ ಹೇಳಿದ್ರೆ ಅದಕ್ಕೆ ತಮ್ಗೆ ಇನ್ನೊಂದು ಗೊತ್ತಿರಲಿ ಏನಪ್ಪ ಅಂದ್ರೆ ಮುಖ್ಯವಾಗಿ ಬಸವ ಕಲ್ಯಾಣದಲ್ಲಿ ಯಾವತ್ತೂ ಕೂಡ ನಾನು ಆಗ ಹೇಳಿದೆ ಅಪ್ಪಣ್ಣವ್ರ ಕಾಲದಿಂದ ಬಸವಣ್ಣ ಎಲ್ಲಿದ್ರು ಅಲ್ಲಿ ಅಪ್ಪಣ್ಣವ್ರಿದ್ರು. ಅಂಥ ಪರಿಸ್ಥಿತಿ ಒಳಗೆ ಇವತ್ತು ಏನಲ್ಲಿ ಬಸವ ಕಲ್ಯಾಣದಲ್ಲಿ ಪಂಚ್ ಕಮಿಟಿ ಅಂತ ಒಂದು ಕಮಿಟಿ, ಡೊಂಗಿ ಕಮಿಟಿ ಅಂತ ಹೇಳ್ತೀನಿ ನಾನು. ಆ ಕಮಿಟಿಗೆ ಶರಣರ ಜೀವನ ಗೊತ್ತಿಲ್ಲ, ಅವ್ರು ನಡೆದು ಬಂದಂಥ ದಾರಿನೂ ಗೊತ್ತಿಲ್ಲ, ಹಡಪದಪ್ಪಣ್ಣ ಯಾರು ಗೊತ್ತಿಲ್ಲ, ಬಸವಣ್ಣ ಯಾರು ಅಂತ ಅಂಥ ಕಮಿಟಿ ಸರ್ಕಾರ ಮಾಡಿ ಇವತ್ತು ಶರಣ ಹಡಪದಪ್ಪನವರ ಗುಹೆಯನ್ನು ಊರವರೆಗೆ ಹೋಗಿಡುವಂಥ ಕೆಲಸ ಮಾಡ್ತೈತಿ. ಅದಕ್ಕೆ ಸಂಬಂಧಪಟ್ಟಂಥ ಸಚಿವರಿರ್ಬೋದು, ಉಸ್ತುವಾರಿ ಮಂತ್ರಿಗಳಿರ್ಬೋದು, ಆ ಕಮಿಟಿಗೆ ಸೂಕ್ತ ಕ್ರಮ ತಗೋಬೇಕು. ಆಲ್ರೆಡಿ ನಾವು ಪೊಲೀಸ್ ಇಲಾಖೆಗೆ ಹೋಗಿ ಅವ್ರು ಯಾರು ರಾತ್ರೋರಾತ್ರಿ ಒಂದು ಅನ್ಯಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಯಾರ ಗವಿಯಲ್ಲಿ, ಅವ್ರಿಗೆ ಕೂಡ ನಾವೇನು ಮಾಡಿವಿ ಅಂತ ಹೇಳಿದ್ರೆ FIR ಮಾಡಿ ಅವ್ರ ಮೇಲೆ ಕ್ರಮ ತಗೊಳಿದ್ರು ಕೂಡ ಎಲ್ಲ ಅಧಿಕಾರಿಗಳು ಅಲ್ಲಿ ಬಸವ ಕಲ್ಯಾಣದ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆ ಆಗ್ಯಾರ. ಅದನ್ನು ಸರಿಪಡಿಸಿ ಬೇಗನೆ ನಮ್ಮ ಶರಣ ಹಡಪದಪ್ಪನವರ ಇತಿಹಾಸವನ್ನು ಉಳಿಸದೆ ಹೋದಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ಹೋಗಿ ಪ್ರಾಣವನ್ನು ಏನು ಕಲ್ಯಾಣ ಕ್ರಾಂತಿ ಅಂತ ಹಂಗೆ ಶರಣರ ಬಗ್ಗೆ ನಮ್ಮ ಹಡಪ ಸಮಾಜದಿಂದ ಕ್ರಾಂತಿ ಆಗಲಿಕ್ಕೆ ಆಗುತ್ತೆ ಅನ್ನೋದು ಮಾತನ್ನು ನಾನು ಘಂಟಾಘೋಷ ಹೇಳ್ತೀನಿ. ಅದಕ್ಕೋಸ್ಕರ ಇವನ್ನೆಲ್ಲ ಭಾಳ ಜನ ನಮ್ದು ಏನಾಗೈತೆ ಅಂದ್ರೆ ಮುಂದೆ ಬೇಸತ್ತ ಐತಿ. ಇನ್ಯಾವ ಸರ್ಕಾರ ಏನು DK ಶಿವಕುಮಾರ್ ಅವರು ಸಣ್ಣ ಸಮುದಾಯಗಳ ಬಗ್ಗೆ ಅರಿವಿರುವಂಥ ವ್ಯಕ್ತಿಗಳು ಅದನ್ನೇನಾದರೂ ಸರಿಪಡಿಸಿ ಹೋದ್ರೆ ನಮ್ಮ ಸಮಾಜ, ನಮ್ಮ ಹೆಂಡ್ರ ಮಕ್ಕಳು ನಾವೆಲ್ಲ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ನಮ್ಮ ಮೇಲೆ FIR ಮಾಡಿರಿ, ನಮ್ಮನ್ನು ಒಳಗರ ಹಾಕ್ರಿ, ಏನಾರು ಮಾಡಿ ನಮ್ಮ ಬೇಡಿಕೆ ಈಡೇರೋ ಮಟ್ಟ ನಾವು ಯಾರೂ ತಗೊಳಂಗಿಲ್ಲ ಅನ್ನುವಂಥ ಮಾತನ್ನು ಘಂಟಾಘೋಷ ಕೇಳಿಸ್ಕೊಡ್ತೀನಿ ಅಂತೇಳಿ ಇವತ್ತಿನ ನಮ್ಮ ಮಾಧ್ಯಮದವರು ಹಲವಾರು ಇಂಥ ವಿಷಯಗಳನ್ನು ಬಿತ್ತರಿಸಿ ಇದನ್ನು ಕೂಡ ಸ್ವಲ್ಪ ತಾವು ಹೆಚ್ಚಿಗೆ ಬೃಹತ್ ಮಾಡಿ ಶರಣರ ಉಳಿಗಾಗಿ ತಾವು ಶ್ರಮಿಸಿ ಅನ್ನುವಂಥ ಮಾತುಗಳನ್ನು ಎಲ್ಲರಿಗೂ